ನಮಸ್ಕಾರ ಎಲ್ಲರಿಗೂ. ನಾನು ಹೇಳೋದು ಉದ್ದೇಶ ಏನಪ್ಪ ಅಂತಂದರೆ, ಮಾಷಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ನ್ಯಾಯಬೆಲೆ ಅಂಗಡಿ ನಂಬರು 95 ಸ್ವಾಮೀಜಿಯವರಂಥ ಹೆಸರಿದೆ. ಇಲ್ಲಿ ನಮ್ಮ ಮಾಷಾಳ ಗ್ರಾಮಕ್ಕೆ 5 ತಾಂಡ ಅವ್ರು ಬಂದು ಇಲ್ಲಿ ಪಾಳಿಗೆ ಹಂಚ್ಕೊಂಡು ಇಲ್ಲೇ ಬಿಸಿಲಾಗೆ ಕೂತಿರ್ತಾರೆ. ನಾನು ಒಂದು 2 ಸಲ ಬಂದು ವಿಸಿಟ್ ಮಾಡಿದ್ದೆ. ಆವಾಗ ಇವ್ರು ಏನಂದರು, ಸರ್ವರ್ ಬಿಜಿ ಇದೆ ಅಣ್ಣ, ನಾವ್ರೆ ಏನು ಮಾಡ್ಬೇಕಂತ ಹೇಳಿದ್ದು. ಅದಕ್ಕೆ ಅವರು ಫುಡ್ ಇನ್ಸ್ಪೆಕ್ಟರ್ ಅವರಿಗೆ ಫೋನ್ ಹಚ್ಚಿ ಅವ್ರಿಗೆ ಫೋನ್ ಹಚ್ಚಿ ಮಾತಾಡಿದ. ಆವಾಗ ಅವರು, ಸರ್ ನಾವು ಏನು ಮಾಡಬೇಕು, ನಮ್ಮ ಕೈಯಲ್ಲಿ ಏನೂ ಇಲ್ಲ, ನೀವು ಏನು ಮಾತಾಡಿದ್ರೆ ಅವರು ಮೇಲಧಿಕಾರಿಗೆ ಮಾಡಿರಿ ಅಂತ ಅವ್ರು ಹೇಳಿದರು. ಆದರೂ ಸಹ ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಿನ್ನಿಂದ ಹಿಡಿದು ನಾನು 2 ದಿನ ಆಯಿತು ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಪಾಪ ಬಡ ಮಂದಿಗೆ ಹೆಲ್ಪ್ ಮಾಡಿ ಒಂದು ಕರ್ತವ್ಯ ನೀಡಿದ್ದೀನಿ. ಆದರೆ ನನ್ನ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೀನಿ, ಆದಷ್ಟು ಜಲ್ದಿ ಈಗ ಬಡವರಿಗೆ ನೋವು ಆಗಬಾರ್ದಂಗೆ ನೋಡ್ಕೊಳ್ಬೇಕಂತ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನಾನು ಸಂತೋಷ್ ರಾಠೋಡ್, ಅಫ್ಜಲ್ಪುರ್ ತಾಲೂಕಾ SC ಮೋರ್ಚಾ ಜನರಲ್ ಸೆಕ್ರೆಟರಿ ಸಂತೋಷ್ ರಾಠೋಡ್ ಅಂತ. ನಮ್ಮ ರಾಜನಗರ ತಾಂಡ 5 ಕಿಲೋಮೀಟ್ರ್ ಇದೆ. ಆ 5 ಕಿಲೋಮೀಟ್ರಿಂದ ದಿನ ಒಂದು 50 ಜನ ಬಂದು ಇಲ್ಲಿ ಪಾಳಿ ಹಚ್ಕೊಂಡು ಕುಂತಿರ್ತಾರೆ. ಹಾಗೆ ಬೆಂಗೋಳಿ ತಾಂಡ ಆಯಿತು, ಅಳಗಿ ತಾಂಡ ಆಯಿತು, ಹೈದರಾ ತಾಂಡ ಆಯಿತು, ಮತ್ತು ರಾಮನಗರ ತಾಂಡ ಆಯಿತು. ನಾನು ಒಂದು ಸಲ ಲಚ್ಚಪ್ಪ ಜಮಾದಾರ್ ಅವರಿಗೆ ಒಂದು ಸಲ ನಾನು ಮಾತಾಡಿದ್ದೆ, ಸರ್ ನಮ್ಮ ತಾಂಡಗಳಿಗೆ ಬಂದು ನೀವು ಹಂಚಬೇಕು, ಈಗ ನಮ್ಮ 100 ಕಾರ್ಡ್ ಇದ್ದಾವೆ, ಆ ಕಾರ್ಡ್ ನಾನು ಕೊಡ್ತೀನಿ ತಮಗೆ, ಆ ಕಾರ್ಡ್ ತೊಗೊಂಡೇನಪ್ಪ ಅಂತಂದರೆ ನೀವು ತಾಂಡಕ್ಕೆ ಬಂದು ಹಂಚಿದ್ರೆ ನಮ್ಮ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಒಂದು 2-3 ಸಲ ಮಾತಾಡಿದೆ ಅವರಿಗೆ. ಆಯಿತು, ನಾನು ಮಾತಾಡ್ತೀನಿ, ರೇಷನ್ ಕಾರ್ಡ್ ತೊಗೊಂಬನ್ನಿ, ನಾನು ನಿಮ್ಗೆ ಹೇಳ್ತೀನಿ, ಏನು ಮಾಡೋದೋ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದರು ಅವರು. ಅದು ಆಗ್ತದೋ ಇಲ್ಲೋ ಗೊತ್ತಿಲ್ಲ, ನಾವು ಹೋಗಿ ಭೇಟಿ ಆಗಿಲ್ಲ. ಬಟ್ ನಮ್ಮ ಸಮಾಜದವ್ರಿಗೂ ಹೇಳಾಕತ್ತೀನಿ, ನನಗೆ ನಿಂಬಲ್ಲಿ ಎಷ್ಟು ಕಾರ್ಡ್ ಅದಾವಲ್ಲ, ಆ ಕಾರ್ಡು ನನ್ನ ಬಳಿ ತಂದು ಜಮಾ ಮಾಡಿದ್ರೆ ನಾನು ಮುಂದಿನ ಕೆಲಸ ಮಾಡ್ಬೋದು ಅಂತ ನಮ್ಮ ಜನರಿಗಾದರೂ ತಿಳಿಸಿದ್ದೀನಿ. ನಿನ್ನೆ 2 ದಿನ ಆಯಿತು ನಾನು ತಿಳಿಸಿದ್ದೀನಿ. ಅವ್ರು ಕೊಟ್ಟರೆ ಮಾತ್ರ ನಾನು ತಿಳಿಸ್ಬೇಕು ಅವರಿಗೆ. ಅವ್ರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ತಾಂಡದವ್ರಿಗೆ ಸ್ವಲ್ಪ ಅಲ್ಲೇ ತಾಂಡಕ್ಕೆ ಬಂದು ಹಂಚಿಕೊಟ್ರಪ್ಪ ಅಂತಂದರೆ ಭಾಳ ಅನುಕೂಲ ಆಗ್ತದಂತ ನಾನು ನನ್ನ ಮಾತನ್ನು ವಿರಾಮ ಮಾಡ್ತೀನಿ. ನಮಸ್ಕಾರ. ಪಾಪ ತಾಂಡದವ್ರು ಬಂದು ಕುಂಡ್ರಲ್ಕತ್ತಾರ, ನಾವು ಮಾಡೋ ಕೆಲಸ ಮಾಡೋಕೋತೀವ್ರಿ. ಹೊಟ್ಟೆ ಸರ್ವರ್ ಇಲ್ಲ ಕೇಳಿದವ್ರಿ, ಅವ್ರು ಸರ್ವರ್ ಸ್ಪೀಡ್ ಆಗ್ತೈತೆ ಹೇಳ್ತಾರೆ, ಹೊಟ್ಟೆ ಆಗಲ್ಲ ಇದಾರೆ ನಾ ಸ್ಪೀಡ್ ಅವ್ರಿಗೆ ಏನು ಬಂದು ಕಿರಿಕಿರಿ ಮಾಡ್ಲಾಕತ್ತಾರ. ನಮ್ಮ ಸಂಘಟನೆ ನಾವೇ ಅಟ್ಟೆ ಇದು ಮಾಡ್ಕೊಂಡು ಹೊಂಟೇವ್ರಿ. ಸರ್ಗೆ ಪಾಪ 10 ತನಕ ಕೊಟ್ರೆ ನಾವು ಕೊಡ್ತಾರೆ. ಈಗ 1ರಿಂದ 4 ತಕ್ಕತ್ತೆ ಸ್ಪೀಡ್ ಆಗ್ತೈತೆ ಹೇಳ್ಯಾರಿ. ಅಂದ್ರೆ ನಾವು ಕೂತೀವ್ರಿ, ರಾತ್ರಿ 10 ತಕ್ಕ ಇರ್ತೈತೆ ಹೇಳ್ಯಾರಿ. ಏನು ಸ್ಪೀಡ್ ಏನು ಹೊಟ್ಟೆ ಏನೂ ಹೇಳೇ ಇಲ್ರಿ. ಸ್ಪೀಡ್ ಆಗ್ತೈತೆ ಹೇಳ್ಯಾರ, ಒಟ್ಟು ಸ್ಪೀಡ್ ಆಗ್ತೈತಿ ಹೇಳ್ತಾರೆ, ಸ್ಪೀಡೇ ಆಗಲ್ಲ ಇದ್ರಿ. ಅದು ಇಲ್ಲಿ ಅಳಗಿ ತಾಂಡದವ್ರು ಬರ್ತಾರೆ ರೀ, ಬಬಲಾ ತಾಂಡ ಮತ್ತು ಹೈದರಾ ತಾಂಡದವರು, ಇಲ್ಲಿ ಲೋಕಲ್ ಮಾಷಾಳದವ್ರು. 4 ದಿನ 5 ದಿನ ಆಯ್ತು. ನಮ್ಮ ಮುದುಕರ್ ಇದ್ದೆವು, ನಮ್ಗೆ ಯಾರು ಹಾಕ್ತಾರೇನ್ರಿ? ಮಕ್ಕಳು ತಂದು ದುಡಿಲಾಕ ಹೋಗ್ಯಾರ, ನಾವೇನು ತಿನ್ಬೇಕ್ರಿ? ಇಲ್ಲಿ ಗಾಡಿ ಇಲ್ಲ, ಏನಿಲ್ಲ, ನಮ್ಗೆ ನಡೆಯೋದು ಬರೋದು ಆಗಂಗಿಲ್ರಿ. ನಮ್ಗೆ ತಾಂಡ್ಯಾಕ ಹಚ್ಕೊಡ್ರಿ, ಇಲ್ಲಂದ್ರೆ ಬಿಡ್ರಿ, ಎಲ್ಲ ತೆಗಲೇಬೇಕು, ಅಷ್ಟು ಬಿಡ್ರಿ ಗಾಡಿ. ಅದುರೇ ಮಾಡ್ರಿ, ಬರಂಗಿಲ್ರಿ. ನಾವು ಯಾವಾಗ ಆಸೆ ಇರಂಗಿಲ್ಲ, ನಮ್ ದುಡ್ಕೊಂಡು ತಿನ್ನೋದ್ರೆ ಯಾವಾಗ ನಮ್ಗೆ ಬಿಡ್ಲಾರ್ಕೊಂಡ್ರಿ. ನೀವು ಮಾಡಿದ್ರು ಇಟ್ಟೆ ಅದ, ನೀವು ಮಾಡ್ಲಿಲ್ಲ ಅಂದ್ರೂ ಅಟ್ಟೆ ಆದ್ರಿ. ನಮ್ಗೆ ಅದು ಹಿಂಗೆ ನಡ್ದಪ್ಪ, ನಮ್ಗೆ ಏನು ಮಾಡಬೇಕು? ಸಣ್ಣ ಚುಕ್ಕೊಳಿತಾರ, ಅಷ್ಟು ದೂರಿಂದ ನಡ್ಕೊತ ಬರಬೇಕು. 2 ದಿನ ಆಯ್ತು, ಇಲ್ಲಿ ಇದೇ ನಡ್ದದ. ಏನು ಸರ್ವೆ ಇಲ್ಲ, ಏನು ಇಲ್ಲ. ಏನು ಮಾಡಬೇಕು ಬಡವ್ರ ಮಂದಿ? ಏನು ಕೆಲ್ಸಕ್ಕೆ ನೋಡ್ಬೇಕೇನು ಇದೇ ನೋಡಬೇಕು? ಕೂಳಿ ಯಾರು ಹಾಕಬೇಕು ನಮ್ಗೆ? ಇವು ಮಕ್ಕಳಿಗೆ ತೊಗೊಂಡು ಹಿಂಗೆ ಕೂತಂದ್ರೆ ಏನು ನಮ್ಗೇನ ಇದು ಆಗ್ತದ ಬಿಸಿಲಾಗ? ಸರ್ವೆಯಲ್ಲಿ ಬಂದು ಕುಂಡಿರ್ತೇವೆ, ಸರ್ವೆಯಲ್ಲಿ ಹೇಳ್ತಾರೆ. ಏನು ಮಾಡಬೇಕು ನಾವ್ರೆ? ಅಲ್ಲಿ 2 ದಿನ ಆಯ್ತು ಇದೇ ನಡ್ದದ. ಬರೋದು ಹೋಗೋದು, ಏನು ಸರ್ವೆ ಇಲ್ಲ, ಹೋಗೋದು ಚೇಂಜ್ ಮಾಡಿ. ಏನು ಮಾಡೋದು ನಾವು? ಈ ಚುಕ್ಕೋಳಿ ಮಕ್ಕಳಿಗೆ ತರೋದು, ಕುಂಡ್ರದು, ಇನ್ನ ಚೇಂಜ್ ಮಾಡಿ ಹೋಗೋದು. 50 ರೂಪಾಯಿ 100 ರೂಪಾಯಿ ಬೇಡ್ತಾರ. ಅದು ಅಷ್ಟು ದೂರದಿಂದ ಗಾಡಿ ಭಾಡ. ಏನು ನಾವೇನು ಮಾಡಬೇಕು? ಏನು ಇದಾಗ ನೋಡ್ಬೇಕೇನು? ಹೊಟ್ಟಿಗೆ ನೋಡ್ಬೇಕು? ಏನು ಮಾಡಬೇಕು ನಾವು? 8 ದಿನ ಆಯ್ತು ಬಂದು ಕೂತ್ ಹೋಗ್ಲಾಕತ್ತಿದ್ದೆವು ನಾವು.